ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ನಿನ್ನೆ ಹಾಸನದ ಪ್ರಜ್ವಲ್ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ತಲಾಶ್ ನಡೆಸಿದ್ರು. ಇವತ್ತು ರೇವಣ್ಣಗೆ ಶಾಕ್ ನೀಡಿದ್ದಾರೆ. ಬೆಂಗಳೂರಿನ ಬಸವನಗುಡಿಯ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಎಚ್ಡಿ ರೇವಣ್ಣ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ರು. ಸ್ಥಳ ಮಹಜರನ್ನ ಮಾಡಲಾಗಿದೆ. ಈ ಸಂಬಂಧ ಮತ್ತೆ ಎಸ್ಐಟಿ ಅಧಿಕಾರಿಗಳ ತಂಡ ಆಗಮಿಸಿದೆ. ಇದಕ್ಕೂ ಮೊದಲು ಸಂತ್ರಸ್ತೆಯನ್ನ ಕರೆತಂದು ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡಿದ್ರು. ಈಗ ಮತ್ತೊಂದು ಬಾರಿ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಮನೆಯಲ್ಲಿ ತಲಾಶ್ ನಡೆಸ್ತಾ ಇದ್ದಾರೆ. ಈ ಪ್ರಕರಣ ಇದೀಗ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಈ ತನಿಖೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಒಂದು ಬಾರಿ ಸ್ಥಳ ಮಹಜರನ್ನ ಮಾಡಿದ್ರು. ಸಂತ್ರಸ್ತೆಯನ್ನು ಕರೆದುಕೊಂಡು ಬಂದು ಇದೀಗ ಮತ್ತೊಂದು ಬಾರಿ ರೇವಣ್ಣ ಅವರ ನಿವಾಸಕ್ಕೆ ಆಗಮಿಸಿ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸ್ಥಳ ಮಹಜರನ್ನ ನಡೆಸ್ತಾ ಇರುವಂಥದ್ದು ನಾವು ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಬಸವನಗುಡಿಯ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಆಗಮಿಸಿದೆ. ಅಲ್ಲಿ ತಲಾಶ್ ನಡೆಸ್ತಾ ಇದೆ. ಎರಡನೇ ಬಾರಿ ಇದೀಗ ಸ್ಥಳ ಮಹಜರನ್ನ ನಡೆಸ್ತಾ ಇರೋದು. ಒಂದು ಬಾರಿ ಈ ಹಿಂದೆ ಅಲ್ಲಿ ಸಂತ್ರಸ್ತೆಯನ್ನು ಕರೆದುಕೊಂಡು ಬಂದು ಅಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗಿತ್ತು. ಅದಾದಂತೆ ಇದೀಗ ಎರಡನೇ ಬಾರಿ ಆ ನಿವಾಸಕ್ಕೆ ಆಗಮಿಸಿ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ಒಂದಷ್ಟು ಸಾಕ್ಷ್ಯಗಳಿಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳು ಸಿಗುತ್ತೆ ಅದನ್ನು ಸಂಗ್ರಹವನ್ನು ಮಾಡೋದಕ್ಕಾಗಿ ಈಗಾಗಲೇ ಅಧಿಕಾರಿಗಳು ತೆರಳಿ ಅಲ್ಲಿ ತಲಾಶ್ ನಡೆಸಲಾಗ್ತಾ ಇದೆ. ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂಜಯ್, ಎರಡನೇ ಬಾರಿಗೆ ಎಸ್ಐಟಿಯವರು ಈಗ ರೇವಣ್ಣವರ ಬಸವನಗುಡಿಯ ನಿವಾಸದಲ್ಲಿ ತಲಾಶ್ ನಡೆಸ್ತಾ ಇರೋದು. ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಲ್ಲಿ? ಮಧುಕರ್, ಏನಂತಂದ್ರೆ ಹಾಸನ ಪೆಂಡ್ರೈವ್ ಪ್ರಕರಣ ಸಂಬಂಧಿಸಿದಂತೆ ಆ ತನಿಖೆ ಇರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ, ಆದ್ರೆ ಹಾಸನ ಎಸ್ಐಟಿ ಮುಂದೆ ಬರ್ತಕ್ಕಂಥದ್ದು ಈ ಎಲ್ಲಾ ಬೆಳವಣಿಗೆಗಳು ಸಾಕಷ್ಟು ಚುರುಕುಗೊಂಡಿದೆ ಅಂತ ಹೇಳ್ಬಿಟ್ಟು ಇಡೀ ಪ್ರಕರಣ ಸಾಕಷ್ಟು ಚುರುಕುಗೊಳ್ತಾ ಇದೆ. ಜೊತೆಗೆ ಏನಂತಂದ್ರೆ ಚಟುವಟಿಕೆಗಳು ಆರಂಭ ಆಗಿರ್ತಕ್ಕಂಥದ್ದು. ಪ್ರಮುಖ ಕಾರಣ ಅಂತಂದ್ರೆ ಇದೇ ಶುಕ್ರವಾರದಂದು ಪ್ರಜ್ವಲ್ ರೇವಣ್ಣ ಏನು ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡವೂ ಸಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಇರತಕ್ಕಂಥ ಏನು ಸಾಕ್ಷ್ಯಾಧಾರಗಳು ಬೇಕು, ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಲು ಒಂದು ತನಿಖಾ ಇದನ್ನ ಚುರುಕುಗೊಳಿಸಿರ್ತಕ್ಕಂಥದ್ದು. ನಿನ್ನೆ ಹಾಸನದಲ್ಲಾಗಿದ್ರೆ ಇಂದು ಬಸವನಗುಡಿಯ ರೇವಣ್ಣ ಅವರ ನಿವಾಸ ಏನಿದೆ ಅಲ್ಲಿಗೆ ಬಂದು ಮಹಜರನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ 40 ನಿಮಿಷಗಳಿಂದ ಎಸ್ಐಟಿ ಅಧಿಕಾರಿಗಳು ಬಸವನಗುಡಿಯ ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳವನ್ನ ಮಹಜರ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿಂದೆಯೇ ಸಂತ್ರಸ್ತ ಮಹಿಳೆಯನ್ನ ಇಲ್ಲಿಗೆ ಕರ್ಕೊಂಡು ಮಹಜರ್ ಮಾಡಲಾಗಿತ್ತು. ಈಗೂ ಸಹ ಹೆಚ್ಚಿನ ಒಂದು ಮಾಹಿತಿಗಾಗಿ ಮತ್ತೆ ಎಸ್ಐಟಿ ತಂಡ ಆಗಮಿಸಿ ಕಳೆದ 40 ನಿಮಿಷಗಳಿಂದಲೂ ಸಹ ಮಹಜರನ್ನ ಮಾಡ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ನಿವಾಸ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅಂತಂದ್ರೆ ರೇವಣ್ಣ ಅವರು ಇದೇ ನಿವಾಸದಲ್ಲಿ ಹೆಚ್ಚಾಗಿ ಇರ್ತಾ ಇದ್ರು ಅಂತಕ್ಕಂಥ ಒಂದಷ್ಟು ಮಾಹಿತಿಗಳನ್ನ ಎಸ್ಐಟಿ ತಂಡ ಕಳೆ ಹಾಕಿರ್ತಕ್ಕಂಥದ್ದು. ಅವರು ಹೊಳೆನರಸೀಪುರ ಹಾಸನ ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಇದೇ ನಿವಾಸದಲ್ಲಿ ಒಂದು ರೇವಣ್ಣ ಕುಟುಂಬ ಇರ್ಬೋದು ಅಥವಾ ಪ್ರಜ್ವಲ್ ಅವರು ಇದೇ ಕುಟುಂಬ ನಿವಾಸದಲ್ಲಿ ಇರ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಂತ್ರಸ್ತೆ ಕೊಟ್ಟಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳ ಅನುಸಾರದಲ್ಲಿ ಹೆಚ್ಚಿನ ಒಂದು ಮಾಹಿತಿಗಾಗಿ ಮೂರನೇ ಬಾರಿಗೆ ಇದು ಸ್ಥಳ ಮಹಜರನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಸವನಗುಡಿ ನಿವಾಸದಲ್ಲಿ. ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಬರ್ತೀನಿ ಅಂತ ಹೇಳಿಕೆ ಕೊಟ್ಟಿರೋದ್ರಿಂದ ನೀವೇ ಹೇಳಿದಾಗೆ ಏನಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಅವರು ಇದು ನನ್ನ ವಿರುದ್ಧ ನಡೆದಿರ್ತಕ್ಕಂಥ ಷಡ್ಯಂತ್ರ ಅಂತಕ್ಕಂಥ ಅಭಿಪ್ರಾಯದಲ್ಲಿ ಮಾತನಾಡಿದರೆ ಇಂಥ ಒಂದು ಸಂದರ್ಭದಲ್ಲಿ ಎಸ್ಐಟಿಗೆ ಚಾಲೆಂಜ್ ಆಗ್ತಾ ಹೋಗುತ್ತೆ ಕೇಸು. ಯಾಕಂತಂದ್ರೆ ಏನ್ ಚಾಲೆಂಜ್ ಆಗ್ತಾ ಹೋಗುತ್ತೆ ಅಂತಂದ್ರೆ ಏನು ಸಾಕ್ಷ್ಯಾಧಾರಗಳನ್ನ ಕೊಡಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರು ಕೊಡ್ತಕ್ಕಂಥ ಹೇಳಿಕೆ, ಸಂತ್ರಸ್ತೆ ಕೊಡ್ತಕ್ಕಂಥ ಹೇಳಿಕೆ, ಈ ಒಂದು ಸಂದರ್ಭದಲ್ಲಿ ಕೋರ್ಟ್ಗೆ ಸಾಕ್ಷ್ಯಾಧಾರಗಳನ್ನು ಕೊಡಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ಸ್ಥಳ ಮಹಜರ್ ಮಾಡಿ ಅಲ್ಲಿ ಸಿಗ್ತಕ್ಕಂಥ ಒಂದಷ್ಟು ದಾಖಲೆಗಳು ಇರಬಹುದು, ಮಾಹಿತಿಗಳು ಇರಬಹುದು, ಎಲ್ಲವೂ ಬಹಳ ಮುಖ್ಯ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನಿವಾಸ, ಬೆಂಗಳೂರಿನ ನಿವಾಸ ಬಸವನಗುಡಿಯ ನಿವಾಸವನ್ನ ಮೂರನೇ ಬಾರಿಗೆ ಎಸ್ಐಟಿ ತಂಡ ಬಂದು ಸುಮಾರು 10 ಅಧಿಕಾರಿಗಳು ಇರತಕ್ಕಂಥದ್ದು. ಕಳೆದ 40-50 ನಿಮಿಷಗಳಿಂದ ಒಂದು ತಪಾಸಣೆ ಮಾಡಿ ಸ್ಥಳವನ್ನ ಮಹಜರ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಸಂಜಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.